ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈ ಥರ ಎಲ್ಲ ಶಾಸ್ತ್ರಗಳಿರ್ತಾವ ಅಮ್ಮಾಜಿ, ನಮಗೆ ಗೊತ್ತಿರಲಿಲ್ಲ ನೋಡಿ. ಖಂಡಿತವಾಗ್ಲೂ ಇದೆ ಭುಜಂಗ ಅವರೇ. ನಿಮಗೆ ಗೊತ್ತು, ನನ್ನ ಮಗನೇ ತಾನೆ ನಂದನ್ನು ಪದ್ಮಿನಿದು ಜಾತಕ ನೋಡಿದ್ದು. ಅದು ಅಲ್ಲದೆ ನಿಮಗೆ ಗೊತ್ತು, ಮೊನ್ನೆ ಅವರಿಬ್ಬರ ಮಧ್ಯೆ ಚಿಕ್ಕದಾಗಿ ಜಗಳ ಆಗಿದ್ದು. ಇದು ಈ ಥರ ಹೀಗೆ ಬಿಟ್ಟರೆ ಆ ಜಗಳ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಈ ನಿರ್ಧಾರ ತಗೋಬೇಕಾಯ್ತು. ಸರಿ ಅಮ್ಮಾಜಿ, ನೀವು ಹೇಳಿದ್ಮ್ಯಾಕೆ ಸರಿ. ನಾವು ಈ ಥರದ್ದೆಲ್ಲ ಸಂಪ್ರದಾಯಗಳನ್ನ ಮಾಡಿದ್ ನೋಡ್ರಿ, ಅದಕ್ಕೆ ನಮಗೆ ಗೊತ್ತಾಗಿಲ್ಲ ಅಷ್ಟೇ. ನೀವು ನಿರ್ಧಾರ ಮಾಡಿದ್ರಿ ಅಂದಮೇಲೆ ನೋಡಿ ಮಾಡಿರ್ತೀರ ಬಿಡಿ. ನನ್ನ ಈ ನಿರ್ಧಾರದ ಹಿಂದೆ ನಮ್ಮ ಮನೆ ಮಕ್ಕಳು ಒಳಿತು ಮಾತ್ರ ಇದೆ ಭುಜಂಗ ಅವರೇ. ಭುಜಂಗ ಅವರೇ, ಅಪ್ಪಿತಪ್ಪಿನೂ ನಂದನ್ನು ಪದ್ಮಿನಿ ಭೇಟಿ ಆಗೋದಕ್ಕೆ ಬಿಡಬೇಡಿ. ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಈ ಶಾಸ್ತ್ರ ಎಲ್ಲ ಏನು ಅಂತ ಉಡಾಫೆ ಮಾತಾಡ್ತಾರೆ. ಆದರೆ ಶಾಸ್ತ್ರ ಸಂಪ್ರದಾಯ ಅರ್ಥ ಇಲ್ಲದೆ ಮಾಡಿರೋದಿಲ್ಲ ನೋಡಿ. ನಿಮ್ಮ ಮಾತು ದಿಟ ಅಮ್ಮಾಜಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಮ್ಮ ಮಗಳು ನಮ್ಮ ಮಾತನ್ನು ಮೀರಕ್ಕಿಲ್ಲ. ಭೇಟಿ ಆಗ್ದಂಗೆ ನಾವು ನೋಡ್ಕೊಂತೀವಿ. ಆತಮ್ಮಚ್ಚಿ. ಇದೆಂತಂದ್ರೆ ಇದು ಶಾಸ್ತ್ರ ಅಲ್ಲ. ಆಷಾಢ ಅಂದ್ರೆ ಗಂಟ ಹೆಂಡತಿ ದೂರ ಇರಬೇಕು ದಿಟ. ಮಕ್ಕಳು ನೋಡ್ಬಾರ್ದು ಅಂತಂದ್ರೆ ಹೆಂಗೆ? ನಿಮ್ಗೆ ಗೊತ್ತಾಗಕ್ಕಿಲ್ಲ ಲೀಲ ಇದು. ಅಮ್ಮಾಜಿ ಹೇಳೋರು ತಾನೆ, ಅವ್ರು ಕೆಟ್ಟದಕ್ಕೆ ಹೇಳೋರ? ಒಟ್ನಾಗೇನು ನಮ್ಮ ಮಗಳು ಅಡಿಯ ಚೆನ್ನಾಗಿರ್ಬೇಕು ಅಷ್ಟೇ. ಅಷ್ಟೇ. ಅಮ್ಮಾಜಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು ನರೇಂದ್ರ. ಈ ಫೈಲ್ ನೋಡಿದ್ರಾ? ಇತ್ತೀಚೆಗೆ ನಮ್ಮ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ. ಡಿಸ್ಟ್ರಿಬ್ಯೂಷನಲ್ಲಿ ಆಗಿದ್ದು ಪ್ರಾಬ್ಲಮ್ ಒಂದು ಕಾರಣ ಆದರೆ, ಇತ್ತೀಚೆಗೆ ನಾವು ಯಾರೂ ವ್ಯಾಪಾರದ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು ಇನ್ನೊಂದು ಕಾರಣ. ಮೊದಲು ನಾವು ಪ್ರಾಫಿಟ್ ಹೆಚ್ಚು ಮಾಡೋದ್ರ ಕಡೆ ಗಮನ ಕೊಡಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ನರೇಂದ್ರ, ಕೆಲಸದ ವಿಷಯ ಏನು ಬೇಕಾದರೂ ಆಗಲಿ, ಇದನ್ನು ನೋಡ್ಕೊಳ್ಳೋದಕ್ಕೆ ವೀರೇಂದ್ರ ಜನಾರ್ದನ ಇದ್ದಾರೆ. ಸದ್ಯಕ್ಕೆ ನನಗಿವಾಗ ನನ್ನ ಮೊಮ್ಮಗನ ಜೀವನ ಮುಖ್ಯ. ಅದು ಸರಿ ಹೋಗೋ ತನಕ ನನಗಿದು ಯಾವುದೂ ದೊಡ್ಡದಲ್ಲ. ಜನಾರ್ದನ ಬಂದ. ಜನಾರ್ದನ, ಪದ್ಮಿನಿನ ಅವ್ರ ತವ್ರ ಮನೆಗೆ ಬಿಟ್ಟು ಬಂದೆ ತಾನೆ? ಹ್ಞೂ ಚಿಕ್ಕಪ್ಪ. ಜನಿ, ಅಮ್ಮಾಜಿಗೆ ಗೆಸ್ಟ್ ಹೌಸ್ನ ನಮ್ಮ ಹೆಸರಿಗೆ ಮಾಡೋ ಹಾಗೆ ಮಾತಾಡಿ. ಏನೇ ಕೇಳ್ತಿದ್ಯಾ? ಈಗ ನೀವು ಮಾತಾಡಲಿಲ್ಲ ಅಂದರೆ ನಾನು ಯಾವತ್ತೂ ನಿಮ್ಮ ಹತ್ರ ಮಾತಾಡಲ್ಲ ಅಷ್ಟೇ. ಚುಂಚು, ಏನದು ಗುಸ್ಗುಸು? ಅಮ್ಮಾಜಿ, ಏನೂ ಇಲ್ಲ. ಅದು ಈ ಭುಜಂಗ ಅಂಕಲ್ ಈಗಿದಾರಲ್ಲ ಮನೆ, ಆ್ಯಕ್ಚುಲಿ ಅದನ್ನು ನೀವು ನಮ್ಮ ಹೆಸ್ರಿಗೆ ಬರೀತೀನಿ ಅಂತ ಹೇಳಿದ್ರಿ. ಅದನ್ನು ಯಾವಾಗ ಬರೀತೀರಾ ಅಮ್ಮಾಜಿ? ಏನು ಜನಾರ್ದನ? ಅದು ಅಮ್ಮಾಜಿ ಏನೂ ಇಲ್ಲ, ಆಫೀಸ್ ವಿಷಯ ಅಷ್ಟೇ. ನಾನು ಅಪ್ಪ ಅದನ್ನು ಸಾಲ್ವ್ ಮಾಡ್ಕೋತೀವಿ. ಜನಾರ್ದನ, ಈ ಆಫೀಸ್ ಫೈಲ್ ತೊಗೊಂಡೋಗು. ಸರಿ ಚಿಕ್ಕಪ್ಪ. ಇವ್ರು ನಂಬ್ಕೊಂಡ್ರೆ ಏನೂ ಆಗಲ್ಲ. ನಾನೇ ಏನಾದರೂ ಮಾಡಬೇಕು. ನರೇಂದ್ರ, ಈಗ ಪದ್ಮಿನಿ ಎಲ್ಲಿರಬೇಕೋ ಅಲ್ಲಿದ್ದಾಳೆ. ಈಗ ನಾವು ಒಂದು ದಿನಾನೂ ವ್ಯರ್ಥ ಮಾಡೋ ಹಾಗಿಲ್ಲ. ನಮಗೆ ಸಮಯ ತುಂಬ ಕಡಿಮೆ ಇದೆ ಕಣು. ಆಷಾಢ ಕಳೆಯೋದ್ರೊಳಗೆ ಪೂರ್ವಿ ಮನಸ್ಸನ್ನು ನಂದನ್ ಕಡೆ ತಿರುಗೋ ಹಾಗೆ ಮಾಡಬೇಕು. ಅವಳ ಕತ್ತಲ್ಲಿರೋ ತಾಳಿ ಬೆಲೆ ಅವಳಿಗೆ ಗೊತ್ತಾಗೋ ಹಾಗೆ ಮಾಡಿ ನಂದನ್ನೇ ತನ್ನ ಗಂಡ ಅಂತ ಅವಳು ಒಪ್ಕೋಬೇಕು. ಅಮ್ಮಾಜಿ, ನನಗೊಂದು ಅನುಮಾನ. ಪೂರ್ವಿ ನಂದನ್ ಬಗ್ಗೆ ಗಂಡ ಅನ್ನೋ ಭಾವನೆ ಇಲ್ಲದೇ ಇದ್ರೆ ಅವಳ ಕುತ್ತಿಗೆಲಿ ನಮ್ಮ ನಂದನ್ ಕಟ್ಟಿರೋ ತಾಳಿ ಇನ್ನೂ ಯಾಕಿದೆ? ಈಗ ನಡೆದಿರೋ ಮದುವೆನೇ ಅಲ್ಲ, ಇದೊಂದು ಆಕಸ್ಮಿಕ ಅಂತ ಅನಿಸಿದ್ರೆ ಅವತ್ತೇ ಅವಳು ಆ ತಾಳಿ ತೆಗೆದು ಹಾಕ್ಬಿಡ್ಬೋದಾಗಿತ್ತು. ಹಾಗೆ ಮಾಡಿಲ್ಲ ಅವಳು. ಅಮ್ಮಾಜಿ, ಮೊದಲು ಈ ಪೂರ್ವಿ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು.
ಹೌದು, ಅದನ್ನು ತಿಳ್ಕೊಂಡ್ರೆ ಮುಂದೆ ಏನು ಮಾಡ್ಬೋದು ಅಂತ ನಮಗೂ ಗೊತ್ತಾಗುತ್ತೆ. ನನ್ಗೆ ಗೊತ್ತಿತ್ತು ನಂದನ್ನೋರೆ, ನೀವು ಫೋನ್ ಮಾಡೇ ಮಾಡ್ತೀರಾ ಅಂತ. ನಾನಂತೂ ನಿಮ್ಮ ಜೊತೆ ಮಾತಾಡೋಕ್ಕಿಲ್ಲ. ಪದ್ಮಿನಿ, ನೀನು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ನೀನು ಈ ಥರ ಮಾಡಿದ್ರೆ ನಂಗೆ ಭಯ ಆಗುತ್ತೆ. ಒಂದೇ ಒಂದ್ಸಲ ಪಿಕ್ ಮಾಡಿ ಮಾತಾಡು. ಹಲೋ. ಹಬ್ಬ, ನನಗೆ ಈಗೆಷ್ಟು ಸಮಾಧಾನ ಆಯ್ತು ಗೊತ್ತಾ? ಯಾಕೆ ಆಗಿಂದ ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ ನೀನು? ನೀವು ನನಗೆ ಫೋನ್ ಮಾಡಬೇಡಿ ನಂದನ್ನೋರೆ. ಯಾಕೆ ಪದ್ಮಿನಿ? ಪ್ಲೀಸ್ ಪ್ಲೀಸ್ ಹಾಗೆ ಮಾತ್ರ ಹೇಳ್ಬೇಡ. ನನಗೆ ನಿನ್ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಆದರೂ ಅಜ್ಜಿ ಮಾತಿಗೆ ಬೆಲೆ ಕೊಡಬೇಕು ಅಂತ ನಿನ್ನ ತವ್ರ ಮನೆಗೆ ಹೊರಟಾಗ ನಾನು ಸುಮ್ಮನೆ ನಿಂತಿದ್ದೆ. ಆದರೆ ಈಗ ಫೋನು ಮಾಡಬೇಡ ಅಂದರೆ ಹೇಗೆ? ನೀನು ಹೋಗಿ ಒಂದಿನಕ್ಕೆ ಒಂಟಿತನ ಕಾಡ್ತಿದ್ದೆ ನಂಗಿಲ್ಲಿ. ಇನ್ನು ಒಂದು ತಿಂಗಳು ಹೇಗಿರಲಿ ನಾನು? ಅಟ್ಲೀಸ್ಟ್ ಫೋನಲ್ಲಾದರೂ ನಿನ್ನ ವಾಯ್ಸ್ ಕೇಳ್ಕೊಂಡು ಖುಷಿಯಾಗಿರ್ತೀನಿ. ಈ ಖುಷಿನೂ ನನ್ನಿಂದ ಕಿತ್ಕೋಬೇಡ ಪದ್ಮಿನಿ, ಪ್ಲೀಸ್. ನಂದನ್ನೋರೆ, ನೀವು ನನ್ನ ಹತ್ರ ಹಿಂಗೆಲ್ಲ ಬೇಡ್ಕೊಂಡ್ರೆ ನನಗೆ ಹಿಂಸೆ ಆಗ್ತೈತೆ. ನೀವು ಹಿಂಗೆಲ್ಲ ಕೇಳಬೇಡಿ. ನನ್ನ ಹೆಂಡತಿ ಹತ್ರ ಬೇಡ್ಕೊಳ್ಳೋಕ್ಕೆ ನನಗೆ ಯಾವ ಹಿಂಸೆ ಮುಜುಗರ ಏನೂ ಇಲ್ಲ. ದಿನ ನನ್ನ ಜೊತೆ ಫೋನಲ್ಲಿ ಮಾತಾಡ್ತೀಯ ತಾನೆ? ನೋಡಿ ನಂದನ್ನೋರೆ, ಹೆಂಗಿದ್ರು ನಾನು ನೀವು ದೂರ ಆಗಲೇಬೇಕು. ಅದ್ಯಾವರು ಇದಕ್ಕೊಂದು ದಾರಿನ ಈ ಆಷಾಢದ ನೆಪದಲ್ಲಿ ಸೃಷ್ಟಿ ಮಾಡಿದ್ದಾನೆ ಅನ್ಸುತ್ತೆ. ಹೆಂಗೋ ನಾನು ನಿಮ್ಮ ಮನೆಗೆ ಬರದ್ ಬಂದಿದ್ದೀನಿ. ಇದೇ ಸರಿಯಾದ ಸಮಯ. ನೀವು ನನ್ನ ಮರ್ತ್ಬಿಡಿ. ಮತ್ತೆ ನನಗೆ ಫೋನ್ ಮಾಡಬೇಡಿ. ಮತ್ತೆ ನನ್ನ ನೆನೆಸ್ಕೊಳ್ಳೋಕೆ ಹೋಗ್ಬೇಡಿ ಪ್ಲೀಸ್. ಹಲೋ ಪದ್ಮಿನಿ, ಹಲೋ ಹಲೋ. ನೀನು ನನ್ನ ಕಣ್ಮುಂದೆ ಇಲ್ಲ ಅಂದ ತಕ್ಷಣ ನಾನು ನಿನ್ನ ಮರ್ತು ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಷ್ಟು ಕೊಳ್ಳಲ್ಲ ಪದ್ಮಿನಿ ನನ್ನ ಪ್ರೀತಿ. ಕಣ್ಣು ಮುಚ್ಚಿದ್ರೆ ನೀನೇ ಕಾಣ್ತೀಯ, ಮನ್ಸು ತುಂಬ ನೀನೇ ತುಂಬಿದ್ಯಾ. ನಿನ್ನ ನಾನು ಮರೆಯೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ದಿರೋ ಮಾತು. ನನ್ನ ಕ್ಷಮಿಸ್ಬಿಡಿ ನಂದನ್ನೋರೆ. ನಾನು ಅತಿಯಾಗಿ ಆಡ್ತಿದ್ದೀನಿ. ನಿಮಗೆ ತುಂಬ ನೋವು ಕೊಡ್ತಿದ್ದೀನಿ. ನಾನು ಹಿಂಗೆ ಮಾಡಿದ್ರೇನೆ ನಿಮಗೆ ನನ್ನ ಮೇಲೆ ಜಿಗುಪ್ಸೆ ಹುಟ್ಟಿ ನನ್ನ ಮರೆಯೋಕ್ಕೆ ಸಾಧ್ಯ ಆಗೋದು. ನೀವು ಏನೇ ಮಾಡಿದ್ರು ನಾನಂತೂ ಮತ್ತೆ ವಾಪಸ್ ಮನೆಗೆ ಬರೋಕ್ಕಿಲ್ಲ. ಅಯ್ಯೋ ಪೂರ್ವಿ, ನೀನ್ ಯಾಕಮ್ಮ ಪಾತ್ರೆ ತೊಳಿತಾ ಇದೀಯಾ? ಅದು ಆಂಟಿ, ಪಾತ್ರೆ ಎಲ್ಲ ಹಾಗೆ ಇದ್ದು. ಪರವಾಗಿಲ್ಲ, ನಾನು ತೊಳಿತೀರಿ. ಬಿಡು ಅದನ್ನ, ಬಿಡು. ಕೈ ತೊಳ್ಕೊ, ತೊಳಿ. ಈ ಕಡೆ. ಈ ಕೆಲಸ ಮಾಡಕ್ಕೆ ಕೆಲ್ಸದವ್ರಿದ್ದಾರೆ. ನೀನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಅಮ್ಮಾಜಿ ಬೆಳಗ್ಗೆ ಹೇಳಿದ್ದು ನಿನಗೆ ಮರ್ತೋಗಿದ್ಯಾ? ಪ್ಲೀಸ್ ಆಂಟಿ, ನನ್ಗೆ ಈ ಕೆಲಸನಾದರೂ ಮಾಡಕ್ಕೆ ಬಿಡಿ. ನನಗೆ ಅಪ್ಪಯ್ಯ ಹೇಳ್ ಕಳ್ಸವ್ರೆ ನಿಮ್ಮ ಎಲ್ಲರೂ ಸೇವೆ ಮಾಡು ಅಂತ. ನೀನ್ ಯಾಕೆ ನಮ್ಮ ಸೇವೆ ಮಾಡಬೇಕು? ನೋಡು, ಅಮ್ಮಾಜಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಪೂರ್ವಿ ಕೈಯಲ್ಲಿ ಯಾವ ಕೆಲಸನೂ ಮಾಡಿಸೋ ಹಾಗಿಲ್ಲ ಅಂತ. ಈಗ ನೀನು ಈ ಕೆಲಸ ಮಾಡಿದ್ರೆ
ಅಮ್ಮಾಜಿ ಮಾತನ್ನ ಮೀರ್ದಂಗಾಗತ್ತೆ. ನೀನು ಚೆನ್ನಾಗಿ ಓದ್ಕೋ, ಅಷ್ಟೇ ಸಾಕು. ಓದ್ಕೋತೀನಿ, ಅದ್ರ ಜೊತೆ ಚಿಕ್ಕ ಪುಟ್ಟ ಕೆಲಸನೂ ಮಾಡ್ತೀನಿ. ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನಿನಗೆ ಗೊತ್ತಲ್ವಾ ಈ ಮನೆಯಲ್ಲಿ ಯಾರು ಅಮ್ಮಾಜಿ ಮಾತನ್ನ ಮೀರೋ ಹಾಗಿಲ್ಲ ಅಂತ. ಅಮ್ಮಾಜಿ ಅಂತವ್ರ ಮನಸ್ಸನ್ನೇ ಗೆದ್ದವಳು ನೀನು. ಯಾರನ್ನು ಅಷ್ಟು ಸುಲಭವಾಗಿ ಹತ್ರ ಬಿಟ್ಕೊಳ್ದೇ ಇರೋ ಅಮ್ಮಾಜಿ ಅದು ಯಾಕೋ ಗೊತ್ತಿಲ್ಲ ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನಿನಗೊಂದು ಒಳ್ಳೆ ಹುಡುಗನ್ನ ಹುಡುಕಿ ಮದುವೆ ಮಾಡಿಸ್ಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಈಗ ನೀನು ಈ ಕೆಲಸ ಎಲ್ಲ ಮಾಡಿದ್ರೆ ಅವ್ರ ಮಾತನ್ನ ಮೀರ್ದಂಗೆ ಆಗಲ್ವಾ? ಅವ್ರಿಗೆ ಎಷ್ಟು ನೋವಾಗಬಹುದು ಅಂತ ಯೋಚನೆ ಮಾಡು. ಅಮ್ಮಾಜಿ ಒಂದ್ಸಲ ಯಾರ್ದಾದ್ರೂ ಕೈ ಹಿಡಿದ್ರೆ ಏನೇ ಪರಿಸ್ಥಿತಿ ಬಂದರೂ ಅವರನ್ನ ದಡ ಮುಟ್ಟಿಸ್ದೆ ಬಿಡೋದಿಲ್ಲ. ಅದೇ ಅಮ್ಮಾಜಿಗೆ ಯಾರ್ದಾದ್ರೂ ಬಗ್ಗೆ ಮನಸ್ಸು ಮುಡಿದ್ರೆ ಅವರನ್ನ ತಿರುಗೂ ನೋಡೋದಿಲ್ಲ. ಅಮ್ಮಾಜಿ ಪ್ರೀತಿಗೆ ಪಾತ್ರಳಾಗಿದ್ಯಾ. ಅವ್ರ ಸಿಟ್ಟಿಗೆ ಗುರಿ ಆಗ್ಬೇಡ, ತಿಳಿತಾ? ಹೋಗು, ಎಲ್ರನ್ನೂ ಊಟ ಕರ್ಕೊಂಬ. ಪದ್ಮಿನಿ, ಏನಾಯ್ತು? ಸದ್ಯ ಅಪ್ಪಯ್ಯ ಏನೂ ಕೇಳಿಸ್ಕೊಂಡಿಲ್ಲ. ಏನಿಲ್ಲ ಅಪ್ಪಯ್ಯ. ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳಿದೆ? ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳ್ತಿದ್ದೀನೋ? ಆ ಮಾತಿನ ಅರ್ಥ ಏನೋ? ಅಪ್ಪಯ್ಯ ಅದು ಹಂಗೆಲ್ಲ ಗೊತ್ತಾಯ್ತು ಬಿಡು. ನಿನಗೂ ಅಳಿಯಂದ್ರಿಗೂ ಜಗಳ ಶುರುವಾಗಿತ್ತಲ್ವಾ? ಇರ್ಲಿಲ್ವ ನಿಂಗೆ ಹೊಂದ್ಕೊಂಡು ಹೋಗ್ಬೇಕು ಅಳಿಯಂದ್ರು ಉತ್ತಮ ಅಂತ? ನನ್ನ ಮಾತನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ ನೀನು ಅಲ್ವಾ? ಪದ್ಮಿನಿ, ನಿಂದು ಅಳಿಯಂದ್ರದ್ದು ಜಗಳ ಇನ್ನೂ ಮುಗ್ದಿಲ್ವಾ? ಯಾಕೋ ಹಿಂಗ್ ಮಾಡ್ತಿದ್ದೆ ನೀನು? ಅವ್ರ ಋಣ ತೀರಿಸ್ಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತು ಬರ್ಬೇಕು ನಾವು. ಅಷ್ಟು ಒಳ್ಳೆ ಜನ ಅವರು, ಅಷ್ಟೊಂದು ಉಪಕಾರ ಮಾಡೋರು ನಮ್ಗೆ. ಮದ್ವೆ ಅಳಿಯಂದ್ರೆ ತಪ್ಪು ಮಾಡಿದ್ರು ಅದನ್ನ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಯಾವುದೋ ಒಂದು ಚಿಕ್ಕ ವಿಷಯ ಇಟ್ಕೊಂಡು ಅದನ್ನೇ ಸಾಧಿಸ್ಕೊಂಡು ಅವ್ರ ಮನೆಗೆ ಯಾವತ್ತು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಅಪ್ಪಯ್ಯ ದಂಡ ಅಜ್ಜು ಬಾಯಿ. ಪದ್ಮಿನಿ, ನಿನ್ನ ತಪ್ಪನ್ನ ನೀನು ಸಮರ್ಥನೆ ಮಾಡ್ಕೊಂಡು ಬರಕ್ ಹೋಗ್ಬೇಡ.